ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಪ್ರತಿ ವರ್ಷ ಥೈಲ್ಯಾಂಡ್ನ ರಾಯಲ್ ಹೌಸ್ನಿಂದ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ. ಈ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಕಳೆದ ವರ್ಷ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಭಾಜನರಾದರು. ಹೀಗಾಗಿ ಡಾಕ್ಟರ್ ಟಿ ದಿಲೀಪ್ ಕುಮಾರ್ಗೆ ನಾಗರಿಕ ಅಭಿನಂದನಾ ಸಮಿತಿ ಮತ್ತು ತರಬೇತಿ ನರ್ಸಿಂಗ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಸಿದ್ಧಾರ್ಥ ಯೂನಿವರ್ಸಿಟಿಯ ಉಪಕುಲಪತಿ ಲಿಂಗೇಗೌಡ, ಹೋಮಿಯೋಪತಿ ಅಧ್ಯಕ್ಷ ಡಾಕ್ಟರ್ ಬಿಟಿ ರುದ್ರೇಶ್, ಮೇಜರ್ ಜನರಲ್ ಎಲಿಜಬೆತ್ ಜಾನ್, ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕುಲಪತಿ ಡಾಕ್ಟರ್ ರಮೇಶ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ತಮಗೆ ಸಿಕ್ಕ ಗೌರವ ಹಾಗೂ ಪ್ರಶಸ್ತಿಯ ಅಭಿನಂದನೆಗೆ ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದು ನಮ್ಮ ಕರ್ನಾಟಕದ ಜನತೆ, ಆಮೇಲೆ ಕರ್ನಾಟಕದ ನರ್ಸಿಂಗ್ ಪ್ರೊಫೆಷ್ನಲ್ಸು ಎಷ್ಟೊಂದು ನನಗೆ ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸಿದೆ ಅನ್ನೋದು ಈ ಒಂದು ಕಾರ್ಯಕ್ರಮನೇ ಕಾರಣ. ಆದರೆ ಈಗ ಈ ನಮ್ಮ ನರ್ಸಿಂಗ್ ಪ್ರೊಫೆಷನ್ಗೆ ಇದು ಅವಾರ್ಡ್ ಸಿಕ್ಕಿದೆ ಅಂದರೆ ನಾವು ಭಾಳ ನರ್ಸಸ್ಸು ಇಂಪಾರ್ಟೆಂಟ್ ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡೋದ್ರಿಂದ, ಅದರಲ್ಲೂ ಕೂಡ ಈಗ ನರ್ಸಿಂಗ್ ಪ್ರೊಫೆಷನ್ಗೆ ಭಾಳ ಡಿಮ್ಯಾಂಡ್ ಇಂಡಿಯಾದಲ್ಲಿದೆ, ಅಬ್ರಾಡ್ನಲ್ಲಿದೆ. ಅದರಲ್ಲೂ ನಮ್ಮ ಕ್ವಾಲಿಟಿ ಆಫ್ ದಿ ನರ್ಸಿಂಗ್ ಎಜುಕೇಷನ್ನು ಚೆನ್ನಾಗಿರೋದ್ರಿಂದ ರಿಕ್ವೈರ್ಮೆಂಟ್ ಆಫ್ ನರ್ಸಸ್ ಗ್ಲೋಬಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರೊಂದಿಗೆ ನಾವು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಏನು DGWH ಹೇಳಿದ್ದಾರೆ, ಅದು ಇಫ್ ನೋ ನರ್ಸಸ್ ಆರ್ ದೇರ್ ವಿ ಕೆನಾಟ್ ಅಚೀವ್ ದಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಏನು. ಡಾಕ್ಟರ್ ದಿಲೀಪ್ ಕುಮಾರ್ ಅವರು ನರ್ಸಿಂಗ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆಗಿ 40 ವರ್ಷ ಕೆಲಸ ಮಾಡಿದ್ದಾರೆ. ಕೇವಲ 70 ಲಕ್ಷ ವಾರ್ಷಿಕ ವಹಿವಾಟು ಇದ್ದಿದ್ದನ್ನು 3,200 ಕೋಟಿ ತಂದಿಟ್ಟಿದ್ದಾರೆ. ಮೇ 12 ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡನ್ನು 30 ಜನ ನರ್ಸ್ಗಳಿಗೆ ಪ್ರತಿ ವರ್ಷ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಕೊಡೋಂಗೆ ಮಾಡಿದ್ದಾರೆ. ಇದು ಕೇವಲ 38 ಕೋಟಿ ಕೊಟ್ಟು ಒಂದು ಆಫೀಸ್ ತೊಗೊಂಡಿದ್ದಾರೆ. ಫ್ರಮ್ ಝೀರೋ, ಯಾವುದು ಎಲ್ಲಿಂದ, ಇದು ಅಬ್ಸಲ್ಯೂಟ್ಲಿ ನಮ್ಮ ಈ ಏನು ಹೇಳ್ತೀವಿ ಅದಕ್ಕೆ ಕಂಬಳಿ ಉಳುವು ಚಿಟ್ಟೆ ಆದ ದೊಡ್ಡ ಕತೆ ಅವ್ರದ್ದು. ಒಂದು ಕಾನನದ ಕುಸುಮ ಭಾರತಾಂಬೆಗೆ ಅರ್ಪಿತ ಆಗಿದೆ. ಅವ್ರು ಮಾಡಿರೋ ಕೆಲಸನ ಬಹುಶಃ ಬೇರೆ ಇನ್ಯಾರೇ ಮಾಡಿದ್ರು ಮಿನಿಮಮ್ ಅವ್ರಿಗೊಂದು ಪದ್ಮಭೂಷಣ ಕೊಡಬೇಕಾಗ್ತಿತ್ತು. ಅವ್ರು ಹಿಂದೆ ಉಳ್ಕೊಂಡಿದ್ದಾರೆ, ಅವ್ರನ್ನ ಯಾರೂ ಗಮನಿಸಲಿಲ್ಲ. ನಮ್ಮ ವೀರ ಕನ್ನಡಿಗರಂತೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.